ಸಚಿವ ಸಂಪುಟ ಪುನಾರಚನೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಹತ್ರ ಕೇಳಿದ್ರೆ ಒಳ್ಳೆಯದು, ಕಾಂಗ್ರೆಸ್ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಬಳಿ ಕೇಳಿದ್ರೆ ಇನ್ನೂ ಒಳ್ಳೆಯದು ಅಂತ ಡಿಸಿಎಂ ಹೇಳಿದ್ದಾರೆ. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ಜನವರಿ ಬಳಿಕ ಶುಭ ಸುದ್ದಿ ಏನಾದ್ರೂ ಇದೆಯಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ನಿಮ್ಗೆ ಹೇಳಿದ್ದೀವಾ, ಇದೆಲ್ಲ ನೀವೇ ಸೃಷ್ಟಿ ಮಾಡಿದ್ದು, ಈ ಬಗ್ಗೆ ನಾವು ಯಾರ ಬಳಿಯೂ ಕೂಡ ಮಾತನಾಡಿಲ್ಲ ಅಂತ ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಯೂ ಟರ್ನ್ ಹೊಡೆದಿದ್ದಾರೆ. ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರ ಮಾತಾಡಿರೋದು, ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಪೋಷಕರು ಇಂಗ್ಲಿಷ್ ವ್ಯಾಮೋಹ ಬಿಡಬೇಕು ಅಂತ ಜನರಾಜ್ಯೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ಪೋಷಕರ ಸಹಾಯ ಇಲ್ಲದಿದ್ರೆ ಕಷ್ಟವಾಗುತ್ತೆ, ಕನ್ನಡ ಶಾಲೆಗಳನ್ನು ಉಳಿಸುವುದು ಕಷ್ಟವಾಗುತ್ತೆ. ಬೇರೆ ಭಾಷೆ ಕಲಿಬೇಡಿ ಅಂತ ನಾನು ಹೇಳಲ್ಲ, ಮೊದಲು ಕನ್ನಡಿಗರಾಗಿರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ, ಹಳ್ಳಿಗಳಲ್ಲೂ ಕೂಡ ಇಂಗ್ಲಿಷ್ ಶಾಲೆಗಳು ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಪೋಷಕರು ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪೋಷಕರ ಸಹಾಯ ಇಲ್ಲದೆ ಹೋದರೆ ಕನ್ನಡ ಶಾಲೆಗಳು ಉಳಿತಕ್ಕಂಥದ್ದು, ಬೆಳೀತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಕೂಡ ಇದನ್ನ ಒಪ್ಕೋತೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕನ್ನಡ ಹೋರಾಟಗಾರರ ಮೇಲೆ ದಾಖಲಾಗಿರುವಂತಹ ಕೇಸ್ಗಳನ್ನು ವಾಪಸ್ ಪಡೆಯಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಜನರಾಜ್ಯೋತ್ಸವದಲ್ಲಿ ಘೋಷಣೆ ಮಾಡಿದ್ದಾರೆ. ಗೃಹ ಸಚಿವರ ನೇತೃತ್ವದಲ್ಲಿ ಉಪಸಮಿತಿ ರಚಿಸಲಾಗಿದೆ. ಆ ಸಮಿತಿ ಜೊತೆ ಚರ್ಚೆ ಮಾಡಿ ಕೇಸ್ ಹಿಂಪಡಿತೇವೆ ಅಂತ ಭರವಸೆ ನೀಡಿದ್ದಾರೆ. ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗಬೇಕು ಅಂತ ಹೇಳಿ ಜಾಸ್ತಿ ಶಿಲ್ಲೆ ಬರ್ತಾ ಇರೋದು ನೋಡಿದ್ರೆ ಬಹಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ, ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ನಾನು ದ್ವಿಭಾಷಾ ನೀತಿಯ ಪರವಾಗಿದ್ದೇನೆ ಅಂತ ಬೆಂಗಳೂರಲ್ಲಿ ನಡೆದಂತಹ ಜನರಾಜ್ಯೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ದ್ವಿಭಾಷಾ ನೀತಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಮಾಡಬೇಕು, ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ನಾನು ವೈಯಕ್ತಿಕ ಪರವಾಗಿದ್ದೀನಿ, ದ್ವಿಭಾಷಾ ನೀತಿ ಪರವಾಗಿ ವೈಯಕ್ತಿಕವಾಗಿದ್ದೇನೆ. ಆದರೂ ಒಂದು ಸರ್ಕಾರ ಅಂತ ಇದ್ದಾರೆ, ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನ್ ಫಲಿತಾಂಶ ಬರ್ತದೆ ನೋಡ್ಕೊಂಡು ಅದನ್ನ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ವರ್ಷಕ್ಕೆ ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಆದರೆ ಕೇಂದ್ರದಿಂದ ಬರ್ತಾ ಇರುವುದು 14 ಪೈಸೆ ಮಾತ್ರ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ₹1 ತೆರಿಗೆ ಕಟ್ಟಿದ್ರೆ ಕೇಂದ್ರ ನಮಗೆ ಕೊಡ್ತಾ ಇರುವುದು 14 ಪೈಸೆ ಮಾತ್ರ ಅಂತ ಬೆಂಗಳೂರಲ್ಲಿ ಕಿಡಿಕಾರಿದ್ದಾರೆ. 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇತ್ತು. ಇದು ವರ್ಷಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೀ 14 ಪೈಸೆ ಮಾತ್ರ. ₹1 ತೆರಿಗೆ ಕಟ್ಟಿದ್ರೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 14 ಪೈಸೆ ಮಾತ್ರ. ಇನ್ನು ಉಳಿದನ್ನೆಲ್ಲ ಅವರೇ ಇಟ್ಟಿದ್ದಾರೆ. ಇದನ್ನು ನಾವು ಕನ್ನಡಿಗರಾದಂತವರು ತಿಳ್ಕೋಬೇಕಾಗ್ತದೆ. 4.5 ಲಕ್ಷ ಕೋಟಿ ಇಷ್ಟಾದರೂ ಕೂಡ ಈ ದೇಶದಲ್ಲಿ ವ್ಯಕ್ತಿಗತವಾದಂತಹ ವರಮಾನ ಇದೆಯಲ್ಲ, ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ
ಕರ್ನಾಟಕ ನಂಬರ್ 1 ಒಂದು ರಾಜ್ಯ ನಂಬರ್ 1 ರಾಜ್ಯ ಅಂತ ಹೇಳಿ ನಾವು ನಮ್ಮ ಮೇಲೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾಷೆಯನ್ನ ಆಗಾಗ ಏರ್ತಕ್ಕಂಥ ಪ್ರಯತ್ನಗಳನ್ನು ಮಾಡೇ ಮಾಡ್ತಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಹಾಗಾದ್ರೆ ಅದು ಒಂದು ರಾಷ್ಟ್ರ ಭಾಷೆ ಅಲ್ಲ ಅಂತಕ್ಕಂಥದನ್ನ ಕನ್ನಡವೇ ಸಾರ್ವಭೌಮ ಭಾಷೆ. ಇದು ಭಾಷಾವಾದ ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ಆಗಬೇಕಾದ್ರೆ ಆಮೇಲೆ ಭಾಷಾವಾದ ವಿಂಗಡಣೆ ಆದ್ಮೇಲೆ 1956 ಜನವರಿ ಆಮೇಲೆ ನವೆಂಬರ್ 1ನೇ ತಾರೀಕು ಭಾಷಾವಾದ ಪ್ರಾಂತ್ಯ ಆಯಿತು 1956ನೇ ಇಸ್ವಿಯಲ್ಲಿ. ಹಿಂದಿ ಭಾಷೆಯನ್ನ ಆಗಾಗ ಏರ್ತಕ್ಕಂಥ ಮರ್ಯಾದಾ ಹತ್ಯೆ ತಡೆ ಕಾಯ್ದೆ ಜಾರಿ ಮಾಡುವುದಷ್ಟೇ ಅಲ್ಲ, ಅದನ್ನ ತಡೆಯುವ ಮನಸ್ಸು ಇರಬೇಕು ಅಂತ ಜನರಾಜ್ಯೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮರ್ಯಾದಾ ಹತ್ಯೆ ಕೇಸ್ಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮರ್ಯಾದೆ ಹತ್ಯೆ ಕಾಯ್ದೆಯನ್ನು ತರಬೇಕು ಅಂತ ಹೇಳಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ಲೀಲಾ ಅವರು ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ಧಾರವಾಡದಲ್ಲಾಗಿದೆ. ಅಲ್ಲಿ ಅದನ್ನು ತಡೀತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಕಾಯ್ದೆಯನ್ನು ತರ್ತಕ್ಕಂಥ ಕಾಯ್ದೆ ತಂದರೆ ಸಾಕು, ಕಾಯ್ದೆಯನ್ನು ಜಾರಿ ಮಾಡತಕ್ಕಂಥ ಮನಸ್ಸು ಇರಬೇಕು, ಆ ಪದ್ಧತಿ ಇರಬೇಕು. ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಧಾರಾವಾಹಿ ಇಂದು ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲೆಯವರೇ, ಅವರಿಗೆ ನೀವೆಲ್ಲ ಸೇರಿ ಸನ್ಮಾನ ಮಾಡಿದ್ದೀರಿ. ಅವರಿಗೆ ಆಯುಷು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ಇದರಿಂದ ಅವರ ಆರೋಗ್ಯದಲ್ಲಿ ಚೈತನ್ಯ ಮೂಡಿ ಇನ್ನಷ್ಟು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕರಾವಳಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಸೈಲ್ ಡಿಕೆಶಿಗೆ ಶ್ರೀಗಂಧದ ವಿಗ್ರಹವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಕುಮಟಾದ ಮಹಾಲಸ ಹ್ಯಾಂಡಿ ಕ್ರಾಫ್ಟ್ನಲ್ಲಿ ವಿಷ್ಣುವಿನ ದಶಾವತಾರದ 4.5 ಅಡಿ ಎತ್ತರದ ಶ್ರೀಗಂಧದ ವಿಗ್ರಹವನ್ನ ಮಾಡಿಸಿದ್ರು. ಈ ವಿಗ್ರಹವನ್ನ ಭದ್ರತಾ ಸಿಬ್ಬಂದಿ ಪರಿಶೀಲಿಸಿದ್ರು. ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರು ಯಾರು ಆಗ್ತಾರೆ ಗೊತ್ತಿಲ್ಲಪ್ಪ ಅಂತ ಜಮಖಂಡಿಯಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಸೋಮಣ್ಣ ಆಗ್ತಾರೋ ಅಥವಾ ಬೇರೆ ಯಾರು ಆಗ್ತಾರೋ ಗೊತ್ತಿಲ್ಲ. ಬಿಜೆಪಿಯ ಆಂತರಿಕ ವಿಚಾರ ನನಗೆ ಯಾಕೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಸೋಮಣ್ಣ ಅವ್ರದ್ದೇನೋ ಹೆಸರು ಪಾರ್ಟಿ ಆಂತರಿಕ ವ್ಯವಸ್ಥೆ ನಾವ್ಯಾಕೆ ಸೋಮಣ್ಣ ಅವ್ರು ಆಗ್ತಾರೋ ವಿನಾ ಒಂದು ವರ್ಷ ಟೈಮ್ ಐತೆ. ಕೆಲವರು ಹಿಂದೂಗಳ ವೇಷ ಹಾಕಿಕೊಂಡು ಮುಸ್ಲಿಂ ಮತಾಂಧರಂತೆ ಮಾತನಾಡ್ತಾ ಇದ್ದಾರೆ ಅಂತ ಜಮಖಂಡಿಯಲ್ಲಿ ಪರಮೇಶ್ವರಾನಂದ ಶ್ರೀ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಇಂತಹ ಸ್ವಾಮೀಜಿಗಳಿಗೆ ಸನಾತನ ಧರ್ಮದ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ಅದನ್ನು ಸಾಬದನ್ನು ಮೊದಲು ತಪಾಸಣೆ ಒಳಪಡಿಸು. ಅವ್ ಮಾತಾಡುವಂತ ನೋಡಿದ್ರೆ ಮುಸ್ಲಿಂ ಮತಾಂಧ ಅದಾನ. ಹಿಂದೂಗಳ ವೇಷದಲ್ಲಿ ಕೆಲವೊಂದು ಮಂದಿ ಕರ್ನಾಟಕದಲ್ಲಿ ಸಾವಿರ ಪೈಕಿ ಅದಾರ. ಅದಕ್ಕೆ ಅವ್ರನ್ನ ಎಲ್ಲಾನು ತಪಾಸಣೆ ಮಾಡಿದ್ರು. ಅವ್ರದ್ದು ಸುಂತಿ ಮಾಡ್ಕೊಂಡಾರೋ ಏನ್ ಹಿಂದೂ ಆಗ್ಯದಾರು. ಇಂಥ ಕಳ್ಳ ಮಕ್ಕಳ ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ. ಶಾನೆಹಳ್ಳಿ ಇರ್ಬೋದು, ಬಾಲ್ಕಿ ಇರ್ಬೋದು, ನಿಜಗುಣಾನಂದ ಇರ್ಬೋದು, ಮನಿ ಲಪುಟ ಇರ್ಬೋದು. ಮಹೇಶ್ವರಾನಂದ ಅದು ಇಟ್ಕೋಬಾರ್ದು ಹೆಸರು ಅವರು. ರಾಜ್ಯ ಸರ್ಕಾರ ಭದ್ರತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ದಾವಣಗೆರೆಯಲ್ಲಿ ಸಂಸದ ಯದುವೀರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಕೇಸ್ ಕುರಿತು ಸೂಕ್ತ ತನಿಖೆಯಾಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜನರಾಗಿದ್ದಾರೆ. ಬಹಳ ಒಂದು ನಿಜಕ್ಕೂ ಅತ್ಯಂತ ದುಃಖವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಕೃತ್ಯ. ನಾವು ಸುರಕ್ಷಿತ ಕ್ರಮಗಳು ಇದನ್ನ ಪುನಃ ಪರಿಶೀಲನೆ ಮಾಡಬೇಕಾಗಿದೆ. ಇಂಥ ಅಸಂಘಟಿತ ಏನು ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆ ಒಂದು ಸಂಘಟನೆ ತರೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಒಳ್ಳೆ ಆಕ್ಟ್ ಇದೆ. ಆದರೆ ರಾಜ್ಯ ಸರ್ಕಾರ ಮುಖ್ಯವಾಗಿ ಸ್ಥಳೀಯ ಒಂದು ಏನು 3 ಜನ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕಾದಾಟ ನಡೀತಾ ಇದೆ ಅಂತ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಈ ಕಾದಾಟದಿಂದ ಕರ್ನಾಟಕ ರಾಜಕಾರಣದಲ್ಲಿ ಕೇರಳ ಸಿಎಂ ಮೂಗು ತೂರಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ವಿಷಯದ ಕುರಿತು ಕೇರಳದ ಸಚಿವರು ಶಾಸಕರು ಮಾತನಾಡ್ತಾ ಇರೋದು ದುರಂತ ಅಂತ ಕಿಡಿಕಾರಿದ್ದಾರೆ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಮೂಗು ತೂರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಒಂದು ದುರಂತದ ಸಂಗತಿ. ನಮ್ಮ ರಾಜ್ಯದ ಯಾವುದೋ ವಿಷಯದ ಕುರಿತಂತೆ ಕೇರಳದ ಮಂತ್ರಿಗಳು ಬರ್ತಾರೆ, ಕೇರಳದ ಶಾಸಕರುಗಳು ಬರ್ತಾರೆ. ಕರ್ನಾಟಕ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಷ್ಟರ ಮಟ್ಟಿಗೆ, ಇಲ್ಲಿಯ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ಆಡಳಿತ ವಿಫಲ ಆಗಿರುವಂತದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಸಿದ್ದರಾಮಯ್ಯರಿಂದ ಅಧಿಕಾರ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಂತ ಹಾವೇರಿಯಲ್ಲಿ ಕೋಡಿಮಠದ ಶ್ರೀ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಹಾಲು ಮತ ಸಮುದಾಯಕ್ಕೆ ದೈವ ಬಲವಿದೆ. ಹಾಲು ಮತದವರಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ. ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಸಿಗಲಿದೆ ಅಂತ ಹೇಳಿದ್ದಾರೆ. ಹಾಗೆ ಒಂದು ದೈವಿ ಬಲ ಉಳ್ಳತಕ್ಕಂಥ ಹಾಲು ಕೆಟ್ಟು ಹಾಲು ಮತ ಕೆಡಲ್ಲ ಅಂತಾರೆ ಒಂದು ಗಾದಿ. ಪುರಾತನವಾದ ಮತ ಅದು, ಇವತ್ತಿಂದಲ್ಲ ಸಮಾಜ ಇದು. ಅಂತ ಸಮಾಜಕ್ಕೆ ಒಂದು ಯೋಗ ಬಂದಿದೆ, ನೀವು ಬಿಡಿಸಿಕೊಳ್ಳೋದು ಕಷ್ಟ. ಅವರಾಗೆ ಬಿಟ್ಟರೆ ಯೋಗ ಇದೆ. ಯುಗಾದಿಯ ಬಳಿಕ ಸಾವು ನೋವು ಹೆಚ್ಚಾಗುತ್ತೆ ಅಂತ ಹಾವೇರಿಯಲ್ಲಿ ಕೋಡಿಮಠದ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಚೀನಾದಲ್ಲಿ ಪ್ರಧಾನಿ ಉಳಿದಿರುವುದೇ ಹೆಚ್ಚು. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತ ವರ್ಷದ ಭವಿಷ್ಯವನ್ನ ನುಡಿದಿದ್ದಾರೆ. ಹೇಳ್ಬೋದು, ಮೂಗು ಸೇರೋದೆಲ್ಲ ಹೇಳಿದ್ನಲ್ಲ, 26ಕ್ಕೆ ನೋಡುತ್ತಾರೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ. 26 ಅದಕ್ಕಿಂತ ಜಾಸ್ತಿ ಯುಗಾದಿ ಕಡೆ ಅದ ಅವಾಗ ಹೇಳೋಣ. ಬೆಂಕಿ ಉಗಿಯ ನುಗ್ಗುತ್ತೆ ಹೇಳ್ಬೋದು, ಮೂಗು ಸೇರೋದೆಲ್ಲ ಹೇಳಿದ್ನಲ್ಲ, 26ಕ್ಕೆ ನೋಡುತ್ತಾರೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ. 26 ಅದಕ್ಕಿಂತ ಜಾಸ್ತಿ ಯುಗಾದಿ ಕಡೆ ಅದ ಅವಾಗ ಹೇಳೋಣ. ದಾವಣಗೆರೆಯಲ್ಲಿ ಸಂಸದ ಯದುವೀರ್ ಜೊತೆ ಸೆಲ್ಫಿಗೆ ತಾಮುಂದು ನಾಮುಂದು ಎಂಬಂತೆ ಮುಗಿಬಿದ್ರು. ಸಂಸದರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತಿದ್ರು. ಸಮಾಧಾನದಿಂದಲೇ ಎಲ್ಲರಿಗೂ ಕೂಡ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಪ್ರಿಯಾ ಸಮಾಧಿಗೆ ಮೈಸೂರು ಸಂಸದ ಯದುವೀರ್ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಶಾಮನೂರು ಶಿವಶಂಕರಪ್ಪ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಪುತ್ರ ಎಸ್ಎಸ್ ಗಣೇಶ್ ಮನೆಗೆ ಭೇಟಿ ಕೂಡ ನೀಡಿದ್ರು. ದಿವಂಗತ ಶಾಮನೂರು ಶಿವಶಂಕರಪ್ಪಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಸಂಸದ ಯದುವೀರ್ ಆಗ್ರಹ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಯದುವೀರ್ ಅವರು ರಾಜ್ಯಕ್ಕೆ ಸಲ್ಲಿಸಿದಂತ ಸೇವೆ ಅಪಾರ. ಪ್ರಶಸ್ತಿಗಳಿಗಿಂತ ದೊಡ್ಡ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪಗೆ ಎಲ್ಲ ಪ್ರಶಸ್ತಿಗಳು ಲಭಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ.
ಆಡಳಿತ ಪಕ್ಷ ಅವ್ರದೇನೆ, ಅವರ ತೀರ್ಮಾನಕ್ಕೆ ಬಿಟ್ಟಿದೀವಿ ನಾವು. ಒಳ್ಳೆ ಅಪಾರವಾದಂತಹ ಕೊಡುಗೆ ಇದೆ, ಯಾವುದೇ ರೀತಿಯ ಅನುಮಾನ ಇಲ್ಲ. ನೋಡಿ, ರಾಜ್ಯ ಸರ್ಕಾರ ಆಡಳಿತ ಪಕ್ಷ ಅವ್ರ ತೀರ್ಮಾನ ಮಾಡಬೇಕಾಗಿದೆ. ನಮ್ಮ ಯಾವುದೇ ರೀತಿಯ ಒಂದು ವಿರೋಧ ಇಲ್ಲೇ ಇಲ್ಲ. ನಮ್ಮ ಎಲ್ಲರ ಅಭಿಪ್ರಾಯದಲ್ಲಿ ಅವರು ಒಳ್ಳೆ ನಾಯಕರು, ಅವ್ರಿಗೆ ಎಲ್ಲಾ ಪ್ರಶಸ್ತಿಗಳು ಸಿಗಬೇಕಾಗಿದೆ. ನೋಡಿ, ಒಂದ್ ರೀತಿ ಅವ್ರ ಪ್ರಶಸ್ತಿಗಿಂತ ಅವರು ಮೀರಿರ್ತಕ್ಕಂಥ ಒಂದು ಜೀವನ, ಯಾವುದೇ ಪ್ರಶಸ್ತಿನೂ ಕೂಡ ಅವ್ರ ಜೀವನಕ್ಕೆ ಒಂದು ಅದು ಸಮರ್ಥವಾಗಿ ಅವರ ಜೀವನದ ಒಂದು ಕೊಡುಗೆ ಆ ಪ್ರಶಸ್ತಿ ಮೂಲಕ ನಾವು ಹೇಳಕ್ಕಾಗಲ್ಲ. ಆದ್ರೂ ಸಹ ಕರ್ನಾಟಕ ರತ್ನ ಕೊಟ್ರೆ ಒಳ್ಳೇದು, ಮಾಡಲಿ. ಉತ್ತರ ಕನ್ನಡದ ಮುಂಡಗೋಡಿನ ಟಿಬೆಟ್ ಕಾಲೋನಿಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಭೇಟಿ ನೀಡಿದ್ದಾರೆ. ದಲಾಯಿ ಲಾಮಾರ 90ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಲೈ ಲಾಮಾ ಜೀವನ ಚರಿತ್ರೆ ಕುರಿತ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಪ್ರಾಚೀನ ಭಾರತೀಯ ಜ್ಞಾನ ಮತ್ತು ಆಧುನಿಕ ಪ್ರಪಂಚದ ನಡುವಿನ ಜೀವಂತ ಸೇತುವೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಬಣ್ಣಿಸಿದರು. ಹಿರಿಯೂರು ಬಳಿ ಸಂಭವಿಸಿದಂಥ ಖಾಸಗಿ ಬಸ್ ಅಗ್ನಿ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಡಿಎನ್ಎ ಟೆಸ್ಟ್ ಬಳಿಕ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ಅಂತ ಚಿತ್ರದುರ್ಗ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಹೇಳಿದ್ದಾರೆ. 2 ದಿನಗಳಲ್ಲಿ ಡಿಎನ್ಎ ವರದಿ ಸಿದ್ಧಪಡಿಸಲಾಗಿದೆ. ವೈದ್ಯರಿಗೆ ಸ್ಪಂದಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಜಿಲ್ಲಾ ಸರ್ಜನ್ ಹೇಳಿದ್ದಾರೆ. ಮೃತದೇಹಗಳನ್ನ ಸುಟ್ಟು ಕರಕಲಾದಂತಹ ಒಂದು 5 ಮೃತದೇಹಗಳನ್ನ ನಮ್ಮ ಜಿಲ್ಲಾ ಚಿತ್ರದುರ್ಗ ವೈದ್ಯಕೀಯ ಸಂಸ್ಥೆ ಹಾಗೂ ರಿಸರ್ಚ್ ಸೆಂಟರ್ ಜಿಲ್ಲಾಸ್ಪತ್ರೆ ಚಿತ್ರದುರ್ಗಕ್ಕೆ ಕರೆತರಲಾಗಿತ್ತು. ವಿಭಾಗ ಹಾಗೂ ನಮ್ಮ ಜಿಲ್ಲಾಸ್ಪತ್ರೆ 3 ಸಹ ಇದಕ್ಕೆ ತುಂಬಾ ಹಗಲು ರಾತ್ರಿ ಪರಿಶ್ರಮ ವಹಿಸಿ ರಿಪೋರ್ಟ್ ಅನ್ನು ಸಹ ಡಿಎನ್ಎ ರಿಪೋರ್ಟ್ ಅನ್ನು ಸಹ ಹುಬ್ಳಿಗೆ ಕಳಿಸಿ ಅದನ್ನ 1-2 ಡೇಸ್ ಒಳಗೆ ಅದನ್ನು ತರಿಸಿ ಇವತ್ತು ಬೆಳಗ್ಗೆ ಎಲ್ಲಾ ಮೃತರ ಸಂಬಂಧಿಕರನ್ನ ಕರೆಸಿ ಅವ್ರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಅದೇನು ನಾವು ನಂಬರ್ ಹಾಕಿದೀವೋ ಅದೇ ತರ ರಿಪೋರ್ಟ್ ಸಹ ಅದೇ ತರ. ಬಸ್ ದುರಂತದಲ್ಲಿ ಮೃತಪಟ್ಟಿದ್ದ ನವ್ಯ ಮತ್ತು ಮಾನಸ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಯುವತಿಯರ ದೇಹ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿತ್ತು. ಮೃತದೇಹಗಳ ಮುಂದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಾಳೇನಹಳ್ಳಿ ಸ್ಮಶಾನದಲ್ಲಿ ಯುವತಿ ಮಾನಸ ಅಂತ್ಯಕ್ರಿಯೆ ನಡೆಸಲಾಯಿತು. ಹುಣಸೂರು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ಚಿನ್ನದ ಸರಗಳನ್ನು ಕದ್ದು ಖದೀಮರು ಪರಾರಿಯಾಗಿದ್ದಾರೆ. ಸಿಬ್ಬಂದಿಗೆ ಗನ್ ತೋರಿಸಿ ಕಳವು ಮಾಡ್ತಾ ಇರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2 ಬೈಕ್ನಲ್ಲಿ ಬಂದಿದ್ದ ದರೋಡೆಕೋರರು ಗನ್ ತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಅಂತ ಮಾಲೀಕ ರಶೀದ್ ಹೇಳಿದ್ದಾರೆ. ಆ ಬೈಕ್ ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಪಲ್ಸರ್ ಬೈಕಲ್ಲಿ ಬಂದು ಒಳಗಡೆ ಬಂದು ಅವ್ರಿಗೆ ಗನ್ ತೋರಿಸಿ ಎದುರಿಸಿ ನಂತರ ಎಲ್ಲ ತುಂಬಿಕೊಂಡು ಕನಿಷ್ಠ ಒಂದು 20-22 ಕೆಜಿಯಷ್ಟು ಚಿನ್ನ ಏನು ಗೊಂಬೆಗಳ ಮೇಲೆ ಹಾಕಿರ್ತಾರೆ ಅದನ್ನೆಲ್ಲ ಕಟ್ ಮಾಡಿ ತುಂಬಿಕೊಂಡು ಆನಂತರ ಲಾಸ್ಟ್ ಹೋಗ್ಬೇಕಾದ್ರೆ ಒಂದು ಹೆಲ್ಮೆಟ್ ಅಲ್ಲೇ ಬಿಟ್ಟೋಗಿದ್ದಾರೆ. ಒಂದು ಇದು 22 ಕೆಜಿಯಷ್ಟು ಇರ್ಬೋದು ಸರ್. ಆ ಬೈಕ್ ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಪಲ್ಸರ್ ಬೈಕಲ್ಲಿ ಬಂದು ಒಳಗಡೆ. ವಿಚ್ಛೇದನ ನೀಡಿದ ಪತ್ನಿಯನ್ನ ಮದುವೆಯಾದ ಫ್ರೆಂಡ್ ಮೇಲೆ ಸ್ನೇಹಿತರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಲಾರಿ ಚಾಲಕ ವಿನೋದ್ ಮೇಲೆ ವಿಕ್ರಮ್ ಹಾಗೂ ಸ್ನೇಹಿತರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಪರಾರಿಯಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡೈವರ್ಸ್ ನೀಡಿದ ಬಳಿಕ ತನ್ನ ಸ್ನೇಹಿತನನ್ನೇ ತನ್ನ ಪತ್ನಿಗೆ ಮದುವೆಯಾಗಿದ್ದಾನೆ ಅಂತ ಆಕ್ರೋಶಗೊಂಡು ವಿಕ್ರಮ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಪಾಂಡೇಶ್ವರ ಠಾಣೆ ಎಎಸ್ಐ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಕೇರಳ ಮೂಲದ ಹರಿಶ್ಚಂದ್ರ ಬೇರಿಕೆ ಎಂಬುವರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ದೇಹ ಸುಟ್ಟು ಹೋಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 27 ವರ್ಷಗಳಿಂದ ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಹರಿಶ್ಚಂದ್ರ ವರ್ಷದ ಹಿಂದಷ್ಟೇ ಎಎಸ್ಐ ಆಗಿ ಬಡ್ತಿಯನ್ನ ಪಡೆದಿದ್ರು. ಮಂಡ್ಯದಲ್ಲಿ ಕುರುಬರ ವಾರ್ಷಿಕ ಮಹಾಸಭೆಯಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ಚುನಾವಣೆ ನಡೆಸದೆ ಹಾಲಿ ಆಡಳಿತ ಮಂಡಳಿ ಮುಂದುವರಿಸುವ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಸದಸ್ಯರ ಪ್ರಶ್ನೆಗೆ ಉತ್ತರಿಸಲಾಗದೆ ಜಿಲ್ಲಾಧ್ಯಕ್ಷ ಸುರೇಶ್ ಪೊಲೀಸರ ರಕ್ಷಣೆಯಲ್ಲಿ ಹಿಂಬಾಗಿಲ ಮೂಲಕ ಪರಾರಿಯಾದ ಪ್ರಸಂಗವೂ ಕೂಡ ನಡೆಯಿತು.
ಆಡಳಿತ ಮಂಡಳಿ ವಜಾ ಮಾಡುವಂತೆ ಆಗ್ರಹ ಮಾಡಿ ಸದಸ್ಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ನ್ಯೂ ಇಯರ್ಗೆ ಕೌಂಟ್ಡೌನ್ ಶುರುವಾಗಿದೆ. ವಿಜಯನಗರದ ಜಿಲ್ಲೆ ಹಂಪಿ, ತುಂಗಭದ್ರಾ ಜಲಾಶಯ ಸೇರಿ ಪ್ರವಾಸಿ ತಾಣಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಿಸಿಟಿವಿ ಕಣ್ಗಾವಲು ಇಡಲಾಗಿದೆ. ಹೋಮ್ ಸ್ಟೇ, ಲಾಡ್ಜ್, ರೆಸಾರ್ಟ್ಗಳಲ್ಲಿ ವಾಸ್ತವ್ಯ ಹೂಡುವಂತಹ ಪ್ರವಾಸಿಗರ ಮೇಲೆ ಕೂಡ ನಿಗಾವನ್ನು ಇಡಲಾಗಿದೆ. ಇದರ ಜೊತೆ ವಿಜಯ ಮಹಿಳಾ ಪಡೆ ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ವನ್ಯ ಪ್ರಾಣಿಗಳ ಅಟ್ಟಹಾಸ ಕಂಟಿನ್ಯೂ ಆಗಿದೆ. ಅಥಣಿ ತಾಲೂಕಿನ ಜಂಜರವಾಡ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡ್ತಾ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದು ಕೂಂಬಿಂಗ್ ನಡೆಸ್ತಾ ಇದ್ದಾರೆ. ಚಿರತೆ ಚಲನವಲನ ಸೆರೆಗೆ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ.